ದರ್ಶನ್ಗೆ ಡವ ಡವ ಶುರುವಾಗಿದೆ. ದರ್ಶನ್ ಈ ಟೆನ್ಷನ್ಗೆ ಕಾರಣ ಬಾಸ್. ಅಭಿಮಾನಿಗಳ ಪಾಲಿಗೆ ಡಿ ಬಾಸ್ ಆಗಿದ್ದ ದರ್ಶನ್ಗೆ ಈಗ ಬಾಸ್ ಡವ ಡವ ಶುರುವಾಗಿದೆ. ಇನ್ನು ಈ ಒದ್ದಾಟಕ್ಕೆ ಬಾಸ್ ಸಿನಿಮಾ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಠ ಬಿಡದೆ ಕಾನೂನು ಹೋರಾಟ ಮಾಡಿದಂಥ ದರ್ಶನ್ ಕೊನೆಗೂ ಕೂಡ ಸೋಲನ್ನ ಒಪ್ಪಿಕೊಂಡು ಕೋರ್ಟ್ನಲ್ಲಿ ಶರಣಾಗಿದ್ದಾರೆ. ದರ್ಶನ್ಗೆ ಬಾಸ್ ಡವ. ಒಂದು ಕಾಲದಲ್ಲಿ ಅಭಿಮಾನಿಗಳ ಪಾಲಿಗೆ ಡಿ ಬಾಸ್ ಆಗಿದ್ದ ದರ್ಶನ್ಗೆ ಈಗ ಬಾಸ್ ಕಂಟಕ ಶುರುವಾಗಿದೆ. ಸ್ಯಾಂಡಲ್ವುಡ್ಗೆ ನಮ್ಮ ದಾಸಾನೆ ಬಾಸ್ ಅಂತ ಮೆರಿತಾ ಇದ್ದ ದರ್ಶನ್ ಫ್ಯಾನ್ಸ್ಗೆ ಈಗ ಬಾಸ್ ಸಹವಾಸ ಬೇಡ ಅಂತಿದ್ದಾರೆ. ಇದಕ್ಕೆಲ್ಲ ಕಾರಣ ಹೋದೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಮಾತಿನಂತೆ ಚಿತ್ರದುರ್ಗ ರೇಣುಕಸ್ವಾಮಿ ದರ್ಶನ್ನ ಬಿಡೋ ಥರ ಕಾಣ್ತಾ ಇಲ್ಲ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಜೈಲು ಸೇರಿದ್ರು. ಜೈಲಲ್ಲಿರುವಂಥ ದರ್ಶನ್ಗೆ ರೇಣುಕಸ್ವಾಮಿ ಕೊಲೆ ಕೇಸ್ ಬೆನ್ನು ಬಿದ್ದಿದೆ. ಈ ಕೇಸಲ್ಲಿ ಬೇಲ್ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಾ ಇರುವಂಥ ದರ್ಶನ್ಗೆ ರೇಣುಕಸ್ವಾಮಿ ಕೇಸ್ ಬಾಸ್ ಅವತಾರದಲ್ಲಿ ಕಾಡೋಕೆ ಶುರುವಾಗಿದೆ. ಹೌದು, ಸದ್ಯ ದರ್ಶನ್ ಬಾಸ್ ಟೆನ್ಷನ್ನಲ್ಲಿದ್ದಾರೆ. ಆದರೆ ಬಾಸ್ಗೂ ರೇಣುಕಸ್ವಾಮಿಗೂ ದರ್ಶನ್ ಟೆನ್ಷನ್ಗೂ ಏನಪ್ಪ ಸಂಬಂಧ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾಕಂದರೆ ರೇಣುಕಸ್ವಾಮಿ ಕೊಲೆ ಕೇಸನ್ನು ಆಧರಿಸಿ ಬಾಸ್ ಸಿನಿಮಾವನ್ನು ಮಾಡಿದ್ದಾರೆ ಅಂತ ಆರೋಪಿಸಿ ದರ್ಶನ್ ಪತ್ನಿ ಕೋರ್ಟ್ ಮೆಟ್ಟಿಲೇರಿ ಬಾಸ್ ಸಿನಿಮಾ ರಿಲೀಸ್ ಆಗಲು ಅನುಮತಿ ಕೊಡಬೇಡಿ. ಯಾಕಂದರೆ ಬಾಸ್ ಸಿನಿಮಾ ಟೀಸರ್ ನೋಡಿದರೆ ರೇಣುಕಸ್ವಾಮಿ ಕೇಸ್ ಹೋಲುವಂತಿದೆ. ಈ ಸಿನಿಮಾ ರಿಲೀಸ್ ಆದರೆ ನಮ್ಮ ಖಾಸಗಿ ಬದುಕಿಗೆ ಸಮಸ್ಯೆ ಅಲ್ಲದೆ ರೇಣುಕಸ್ವಾಮಿ ಕೇಸ್ ಕೋರ್ಟ್ನಲ್ಲಿದೆ. ಈ ಸಿನಿಮಾ ಬಂದರೆ ಪ್ರಕರಣ ಹಾದಿ ತಪ್ಪುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಸಿನಿಮಾ ರಿಲೀಸ್ ಆಗೋದು ಬೇಡ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಯಾವಾಗ ದರ್ಶನ್ ಪತ್ನಿ ಹೈಕೋರ್ಟ್ ಹೋಗಿ ಬಾಸ್ ಸಿನಿಮಾ ವಿರುದ್ಧ ನಿಂತರು, ರಿಲೀಸ್ಗೆ ಸಜ್ಜಾಗಿದ್ದ ಬಾಸ್ ಸಿನಿಮಾ ಮತ್ತೆ ಡಬ್ಬಿ ಸೇರಿತ್ತು. ಆದರೆ ಕೋಟಿ ಬಂಡವಾಳ ಹಾಕಿ ಸಿನಿಮಾ ರಿಲೀಸ್ ಆಗದಿದ್ರೆ ನಮಗೆ ತುಂಬ ಲಾಸ್ ಆಗುತ್ತೆ ಅಂತ ಬಾಸ್ ಚಿತ್ರತಂಡ ಸಿನಿಮಾ ರಿಲೀಸ್ ಮಾಡದಂತೆ ಇರುವ ಸ್ಟೇ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ಬಾಸ್ ಸಿನಿಮಾ ಪರವಾಗಿ ವಾದ ಮಾಡಲು ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅವರನ್ನ ಹೈಕೋರ್ಟ್ ಅಂಗಳಕ್ಕೆ ಕರೆತಂದಿದ್ರು. ಬಾಸ್ ಸಿನಿಮಾ ಪರವಾಗಿ ಹೈಕೋರ್ಟ್ನಲ್ಲಿ ಹಿರಿಯ ವಕೀಲ ವಿವೇಕ್ ರೆಡ್ಡಿ ಬಾಸ್ ಪರ ವಾದ ಮಾಡಿದ್ರೆ ದರ್ಶನ್ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದ ಮಾಡಿ ಬಾಸ್ ರಿಲೀಸ್ ಆಗಲೇಬಾರದು ಅಂತ ಹಠ ಹಿಡಿದಿದ್ರು. ದರ್ಶನ್ ಪರ ವಾದಕ್ಕೆ ಪ್ರತಿವಾದಿಯಾಗಿ ಬಾಸ್ ಪರ ವಾದ ಮಾಡಿದ್ದ ವಿವೇಕ್ ರೆಡ್ಡಿ ವಾದ ಮಾಡಿ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೂ ಈ ಸಿನಿಮಾಗೂ ಏನ್ ಸಂಬಂಧ, ಈ ಚಿತ್ರಕ್ಕೆ ಈಗಾಗಲೇ ಸೆನ್ಸಾರ್ ಸಿಕ್ಕಿದೆ, ಅಲ್ಲದೆ ಸಾಕಷ್ಟು ಬಾರಿ ಚಿತ್ರದ ರಿಲೀಸ್ ಡೇಟ್ ಬದಲಾಗಿದೆ, ಇದು ಮುಂದುವರೆದರೆ ಬಾಸ್ ಚಿತ್ರದ ನಿರ್ಮಾಪಕರಿಗೆ ಕೋಟಿ ನಷ್ಟವಾಗಲಿದೆ, ಬಾಸ್ ಚಿತ್ರ ರಿಲೀಸ್ ಆಗದಂತೆ ಇರುವಂತ ಕಟ್ಟುಪಾಡುಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಬಾಸ್ ಪರ ವಕೀಲರು ವಾದ ಮಾಡಿದ್ರು. ಸುಮಾರು 1 ತಿಂಗಳು ಬಾಸ್ ಚಿತ್ರದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇತ್ತು. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ ಹೈಕೋರ್ಟ್ ಕೊನೆಗೂ ಇಂದು ಅಂತಿಮ ತೀರ್ಪು ಪ್ರಕಟ ಮಾಡಿದೆ. ಸೆನ್ಸಾರ್ ಆಗಿರುವ ಬಾಸ್ ಚಿತ್ರಕ್ಕೆ ತಡೆ ಬೇಡ, ಆ ಸಿನಿಮಾ ರಿಲೀಸ್ ಆಗಲಿ ಅಂತ ಬಾಸ್ ಚಿತ್ರದ ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಆದೇಶ ಹೊರಡಿಸಿದೆ. ಇನ್ನು ಹೈಕೋರ್ಟ್ ಆದೇಶ ಬಂದ ಬೆನ್ನಲ್ಲೇ ಬಾಸ್ ಚಿತ್ರತಂಡ ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿ ಬಾಸ್ ಚಿತ್ರವನ್ನು ರಿಲೀಸ್ ಮಾಡೋಕೆ ಪ್ರಚಾರದ ಅಂಗಳಕ್ಕೆ ಇಳಿದಿದ್ದಾರೆ. ಬಾಸ್ ಚಿತ್ರಕ್ಕೆ ಇದ್ದ ಅಡೆತಡೆಯನ್ನ ಕೋರ್ಟ್ ಕ್ಲಿಯರ್ ಮಾಡಿದೆ. ರೇಣುಕಸ್ವಾಮಿ ಪ್ರಕರಣದಲ್ಲಿ ಸದಾ ಹಿನ್ನಡೆ ಅನುಭವಿಸ್ತಾ ಇರುವಂಥ ದರ್ಶನ್ ಈಗ ಬಾಸ್ ವಿಚಾರದಲ್ಲಿ ಮತ್ತೆ ಸೋಲು ಕಂಡಿದ್ದಾರೆ. ಇನ್ನು ಬಾಸ್ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದ್ದು, ರಿಲೀಸ್ ಆದ ನಂತರ ಈ ಚಿತ್ರ ಯಾವ ರೀತಿ ದರ್ಶನ್ಗೆ ಕನೆಕ್ಟ್ ಆಗುತ್ತೆ, ಇಲ್ಲ ಆ ಪ್ರಕರಣಕ್ಕೂ ಈ ಚಿತ್ರಕ್ಕೂ ಸಂಬಂಧ ಇಲ್ವಾ ಅಂತ ತಿಳ್ಕೋಬೇಕಾದ್ರೆ ಬಾಸ್ ಆಗಮನದವರೆಗೂ ಕಾಯಲೇಬೇಕು.